ಈಗ ಟ್ರೈನಿಂಗ್ ವಿಚಾರ ಸರ್. ಈಗ ಟ್ರೈನಿಂಗ್ ಅಂತ ಕೇಳ್ಪಟ್ಟಾಗ ನಾವು ಹೆಂಗೆ ಅನ್ಕೋತೀವಿ ಅಂದರೆ, ಎಲ್ಲರಲ್ಲೂ ಇರುವಂತಹ ವಿಷಯ ಏನಂತ ಹೇಳಿದ್ರೆ, ಒಬ್ಬ ಅಧಿಕಾರಿ IAS ಆಗಿರ್ಬೋದು, IPS ಆಗಿರ್ಬೋದು, ಇನ್ನಿತರ 26, 27 ಗ್ರೇಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗ ಆ ಟ್ರೈನಿಂಗಲ್ಲಿ ಸಂಪೂರ್ಣವಾಗಿ ಅವನ್ನ ರೆಡಿ ಮಾಡ್ತಾರೆ ಅಂತ ಹೇಳಿ. ಹೇಗಿರುತ್ತೆ ಸರ್ ಟ್ರೈನಿಂಗು? ನಿಮ್ಮ ಅನುಭವಗಳೇನು ಸರ್? ಟ್ರೈನಿಂಗ್ ತುಂಬ ಒಳ್ಳೆಯದಿರ್ತದೆ. ನನಗಂತೂ ತುಂಬ ಖುಷಿ, ಒಂದು ಗೋಲ್ಡನ್ ಮೂಮೆಂಟ್ಸ್ ಆಫ್ ಮೈ ಲೈಫ್ ಅದು. ತುಂಬ ನಮಗೆ ಡಿಫ್ರೆಂಟ್ ಆಫೀಸರ್ಸ್ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ. ನಮಗೆಲ್ಲ ಒಂದು ಕಡೆ ನಾವು ಮೀಟ್ ಆಗ್ತೀವಿ. ಆ್ಯಂಡ್ ಫಿಸಿಕಲ್ ಫಿಟ್ನೆಸ್, ಸ್ಪೋರ್ಟ್ಸು, ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸು, ಅದೇ ರೀತಿಯಾಗಿ ನಮ್ಮ ಕಾನೂನು, ಕ್ಲಾಸ್ ರೂಮ್ ಆಕ್ಟಿವಿಟೀಸು, ಲಾ ಬಗ್ಗೆ, ಮತ್ತು ಎಲ್ಲ ಡಿಫ್ರೆಂಟ್ ನಾವು ಏನಂತಾರೆ ಟ್ಯಾಕ್ಟಿಕಲ್ ಟ್ರೈನಿಂಗ್ ಅಂತೀವಿ ನಾವು. ಏನಾದರೂ ಆ್ಯಂಟಿ ಟೆರರಿಸ್ಟ್ ಆಪರೇಷನ್ಸ್ ಮಾಡುವಾಗ, ಬಾಂಬ್ ಡಿಸ್ಪೋಸಲ್ವು, ಇವೆಲ್ಲ ಈ ರೀತಿಯಾಗಿ ಕಂಪ್ಲೀಟ್ ಒಂದು ಎಲ್ಲ ಆಸ್ಪೆಕ್ಟ್ಸು ಕವರ್ ಆಗುವಂಥ ಒಂದು ಟ್ರೈನಿಂಗ್ ಇರ್ತದೆ. ಪರೇಡ್ ಇರ್ಬೋದು, ಡ್ರಿಲ್ ಇರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ಅದು ಹಾಕ್ತಾರೆ. ನಮ್ಗೆ 10 months ಇರುತ್ತದೆ ಟ್ರೈನಿಂಗ್, 10 to 11 months ಫಸ್ಟ್ ಫೇಸ್. ಸೊ ಈ ಫಸ್ಟ್ ಫೇಸಲ್ಲಿ ತುಂಬ ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೆ ನಮಗೆ ಖಾಲಿ ಇರಲ್ಲ. ತುಂಬ ಹೆಕ್ಟಿಕ್ ಆಗಿ ಟೈಮ್ ಟೇಬಲ್ ಇರ್ತದೆ. ಬೆಳಿಗ್ಗೆ ಒಂದು 6 o'clock ಆ ಥರ ಸ್ಟಾರ್ಟ್ ಮಾಡಿದರೆ ರಾತ್ರಿ 7 o'clock 8 o'clock ಥರ ನಮ್ಗೆ ಯಾವುದೋ ಒಂದು ಆಕ್ಟಿವಿಟಿ ಇರ್ತಾನೆ ಇರ್ತದೆ. ಸೊ ಬಟ್ ಅದೇನಂದರೆ ಒಂಥರ ಅದು ಅಚೀವ್ ಅಂದರೆ ಸಿವಿಲ್ ಸರ್ವೆಂಟ್ಸ್ ಎಕ್ಸಾಮ್ ಪಾಸ್ ಆದ್ಮೇಲೆ, ಪರೀಕ್ಷೆ ಪಾಸ್ ಆಗಿದ ನಂತರ ನಾವು ಒಂಥರ ತುಂಬ ಖುಷಿ ಅನ್ನಿಸ್ತದೆ ಆ ಟ್ರೈನಿಂಗ್ ಮಾಡುವಾಗ. ಬೇರೆ ಆಫೀಸರ್ಸ್ ಜೊತೆಗೆ ಅವ್ರ ಕಡೆಯಿಂದ ಬಹಳಷ್ಟು ನಾವು ಕಲ್ತ್ಕೊಂತೀವಿ. ಏನೇನು ಟ್ರೈನಿಂಗ್ ಅಲ್ಲಿ ಬಹಳಷ್ಟು ವಿಷಯಗಳು ನಮಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಒಂದು ಸಾಮಾನ್ಯ ವ್ಯಕ್ತಿಯಿಂದ ನಾವು ಒಂದು ಸಿವಿಲ್ ಸರ್ವೆಂಟ್ಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಂದ್ರೆ, ಒಂದು ಸಿವಿಲ್ ಸರ್ವೆಂಟ್ ಏನೇನು ಚಾಲೆಂಜಸ್ ಬರ್ತವೆ, ಅವನ್ಗೆ ಏನೇನು ವಿಷಯಗಳು ಗೊತ್ತಾಗಬೇಕು, ಇವೆಲ್ಲ ನಾವು ಕಲಿಬೇಕು ಆ ಟ್ರೈನಿಂಗ್ ಅಲ್ಲಿ. ಸೊ ವೆರಿ ಗುಡ್ ಟ್ರೈನಿಂಗ್, ತುಂಬಾ ಚೆನ್ನಾಗಿ ಅನಿಸ್ತದೆ ಟ್ರೈನಿಂಗ್. ಒಟ್ಟಾರೆಯಾಗಿ ಏನ್ ಹೇಳ್ತೀರಾ ಸರ್ UPSC ಆಸ್ಪಿರೆಂಟ್ಸ್ಗೆ? UPSC ಆಸ್ಪಿರೆಂಟ್ಸ್ಗೆ ನಾವು ಒಂದೇ, ನಿಮಗೆ UPSC ಸಿವಿಲ್ ಸರ್ವೆಂಟ್ ಆಗಬೇಕು ಅಂದ್ರೆ ಫಸ್ಟ್ ಸಿವಿಲ್ ಸರ್ವೆಂಟ್ ಯಾಕೆ ಆಗ್ತಾ ಇದೀವಿ ಅನ್ನೋದು ಮಾತ್ರ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ರಿಟೈರ್ಮೆಂಟ್ ಆಗುವವರೆಗೆ ಅದು ಇಟ್ಕೋಬೇಕು. ಯಾಕೆಂದ್ರೆ ಗೊತ್ತಿಲ್ಲ, ಕೆಲವರು ಗ್ಲಾಮರ್ ನೋಡಿ ಅಥವಾ ಬೇರೆ ಏನಾದರೂ ಉದ್ದೇಶಕ್ಕೆ ಅವ್ರು ಸಿವಿಲ್ ಸರ್ವೆಂಟ್ಸ್ ಬರ್ತಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಮ್ಯಾಕ್ಸಿಮಮ್ ಯಾರಾದರೂ ಸಿವಿಲ್ ಸರ್ವೆಂಟ್ ಆಸ್ಪಿರೆಂಟ್ಸ್ಗಂತ ನಾನು ಒಂದೇ ಸಜೆಷನ್ ಏನಂದ್ರೆ, ಫಸ್ಟ್ ಆಕ್ಚುಲಿ ಸಿವಿಲ್ ಸರ್ವೆಂಟ್ಸ್ ಏನ್ ಮಾಡಬೇಕು, ಉದ್ದೇಶ ಏನು? ಎಕ್ಸಾಮ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಬೇರೆದಿರ್ಬೋದು, ದೀಸ್ ಆರ್ ಆಲ್ ಪ್ಲಾಟ್ಫಾರ್ಮ್ಸ್ ಅಷ್ಟೇ. ಅಂದ್ರೆ ನಿಮ್ಗೆ ಒಂದು ಸಿವಿಲ್ ಸರ್ವೆಂಟ್ ಆಗುವವರೆಗೆ ನಿಮ್ಗೆ ಸ್ಟೆಪ್ಸ್. ಬಟ್ ಆಕ್ಚುಲಿ ಏನಂದ್ರೆ, ನೀವು ಜರ್ನಿ ಸಿವಿಲ್ ಸರ್ವೆಂಟ್ ಆಗಿ ನಂತರ ನಿಮ್ಗೆ ಶುರು ಆಗತ್ತೆ. ಅಲ್ಲಿಂದ ನೀವು ಜವಾಬ್ದಾರಿ ಏನು, ನೀವು ಒಂದು ಸೊಸೈಟಿಯಲ್ಲಿ ಸಮಾಜಕ್ಕೆ ಏನ್ ಮಾಡ್ಬೇಕು, ನೀವು ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ಬೇಕಾಯ್ತು, ಏನ್ ಮಾಡ್ತಾ ಇದ್ದಾರೆ, ನೀವು ಪ್ರತಿ ಸಲ ಪ್ರಶ್ನೆ ಮಾಡ್ಕೋಬೇಕು. ಸೊ ಆ ಉದ್ದೇಶ ಇಟ್ಕೊಂಡು ನೀವು ಸಿವಿಲ್ ಸರ್ವೆಂಟ್ ಆಗಬೇಕು ಅಂದ್ರೆ ಮಾಡಿ. ಅಗೇನ್ ನಾನು ಹೇಳ್ತಾ ಇರೋದು, ಕೆಲವ್ರಿಗೆ ಒಂದು ನಿಮ್ಗೆ ಎಕ್ಸಾಮ್ ಸೂಟ್ ಆಗತ್ತೆ ಇಲ್ವೋ ಅದನ್ನ ನೋಡ್ಕೋಬೇಕು. ಸೊ ಕೆಲವ್ರು ಬಹಳ ಇಂಟೆಲಿಜೆಂಟ್ ಇರ್ತಾರೆ ಬೇರೆ ವಿಷಯಗಳೆಲ್ಲ. ಅಂದ್ರೆ ನಾವೇ ಹೇಳಿದಲ್ಲ, ಮ್ಯಾಥ್ಸ್ ಅಲ್ಲಿ ಅವರು ತುಂಬಾ ಚೆನ್ನಾಗಿರ್ತಾರೆ, ಸೈನ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಸಿವಿಲ್ ಸರ್ವೆಂಟ್ಸ್ ಬರಕ್ ಪರೀಕ್ಷೆ ಕೆಲವು ಸಲ ಆಗಲ್ಲ. ಸೊ ದಟ್ ಡಸಂಟ್ ಮೀನ್ ನೀವು ಏನಂತಾರೆ, ನೀವು ದಡ್ರು ಅಂತಲ್ಲ, ನೀವು ಬೇಸಿಕಲಿ ನಿಮಗೆ ಏನು ಬರಲ್ಲ ಅಂತಲ್ಲ. ಇದೊಂದು ಟೈಪ್ ಆಫ್ ಎಕ್ಸಾಮ್, ಒಂದು ಪ್ಯಾಟರ್ನ್ ಎಕ್ಸಾಮ್. ಆ ಪ್ಯಾಟರ್ನ್ ನಿಮ್ಗೆ ಸೂಟ್ ಆಗತ್ತಾ ಇಲ್ವಾ ಅನ್ನೋದು ನೋಡ್ಕೋಬೇಕು. ನೀವು ಸೂಟ್ ಆಗಿದೆ, ಸಿವಿಲ್ ಸರ್ವೆಂಟ್ ಆಗ್ಲೇಬೇಕು. ಯಾವುದೋ ರೀಸನ್ ಇರ್ಬೋದು. ಈಗ ನನ್ನ ರೀಸನ್ ನಮ್ಮ ಫಾದರ್ ಆಗಬೇಕು, ನಾನು ಸರ್ವಿಸ್ ಮಾಡಬೇಕು ಪಬ್ಲಿಕ್ಗೆ ಅನ್ನೋದು ಒಂದು ನನ್ನ ಉದ್ದೇಶ. ಅದು ಇಟ್ಕೊಂಡು ನಾನು ಮೋಟಿವೇಶನ್ ಇಟ್ಕೊಂಡು ಮಾಡಿದೆ. ಬೇರೆಯವರವ್ರಿಗೆ ಬೇರೆ ಬೇರೆ ಇರ್ತದೆ. ಅವ್ರ ಹಳ್ಳಿಗಳಲ್ಲಿ ಏನೋ ನೋಡಿರ್ಬೋದು, ನಾವು ನಮ್ಮ ಹಳ್ಳಿಗಳಲ್ಲಿ ಚೆನ್ನಾಗಿ ಮಾಡಿಸ್ಕೋಬೇಕು ಅಥವಾ ಬೇರೆ ಏನೋ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಅವರದ್ದು ಇರ್ಬೋದು. ಸೊ ಆ ರೀತಿಯಾಗಿ ಅವ್ರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ, ಮಾಡ್ಲಿ. ಬಟ್ ಒಂದ್ಸಲ ನೀವು ನಿಶ್ಚಯ ಮಾಡ್ಕೊಂಡಿದ್ರೆ ಮಾತ್ರ ಹಿಂದೇಟ್ ಆಗ್ಬಾರ್ದು ಅಷ್ಟೇ, ಹಿಂದೇಟ್ ಹೋಗ್ಬಾರ್ದು. ನೀವು ಒಂದ್ಸಲ ಡಿಸೈಡ್ ಮಾಡಿದ್ರೆ, ನಾನು ಇವತ್ತು ನಾನು ಹೇಳಿದಲ್ಲ 2026 ಅಥವಾ 2027 ಅಲ್ಲಿ ನಾನು ಈ ಸಿವಿಲ್ ಸರ್ವೆಂಟ್ ಆಗಬೇಕು. ಸೊ ಅದಕ್ಕೆ ಏನೇನು ಮಾಡಬೇಕು, ಒಂದು ಕಂಪ್ಲೀಟ್ ನೀವು ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮು ಹೇಗೆ ಪ್ರಿಪೇರ್ ಆಗತ್ತೆ ಒಂದು ಮ್ಯಾಚ್ ಮುಂದ್ಗಡೆ, ಎಲ್ಲ ಡಿಪಾರ್ಟ್ಮೆಂಟ್ಸು, ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು, ಎಲ್ಲ ಡಿಪಾರ್ಟ್ಮೆಂಟ್ಸ್ ನಾವು ಸರಿ ಇದೆಯಾ ಇಲ್ವಾ ನೋಡ್ಕೊಂಡು ಪ್ರಿಪರೇಷನ್ ಮಾಡು. ಆ ಥರ ಪ್ರಿಪರೇಷನ್ ಇರಬೇಕು.